ಸಿದ್ಧಾರ್ಥ್, ನಿನ್ ಬಗ್ಗೆ ಎಷ್ಟು ಟೆನ್ಷನ್ ಆಗಿದ್ವಿ. ಹೇಗಿದೆಯೋ, ಎಲ್ಲಿದೆಯೋ, ನಿನ್ ಬಗ್ಗೆ ಒಂದು ಸುಳಿವೂ ಇಲ್ಲ. ಸಾರಿ ಅಂಕಲ್, ನಾನು ಯಾರ ಹತ್ರನೂ ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ನಡೆದಿದ್ನೆಲ್ಲ ನಂಬೇಕಾ ಬಿಡಬೇಕಾ? ಅಂಕಲ್, ಅಪ್ಪ ನಿಮ್ಮ ಹತ್ರ ಹೇಳಿದಾರೋ ಇಲ್ವೋ ನಾನೊಬ್ಬ? ಗೊತ್ತು ಸಿದ್ಧಾರ್ಥ್, ಆ ವಿಷಯ ತಿಳಿಸೇನೆ ಮದುವೆ ಮಾತುಕತೆ ಮುಂದೆ ಇಟ್ಟಿದ್ದವನು. ಅವನ ಮನೇಲಿ ಅವನ ಜೊತೆಲಿ ಬೆಳೆದವನು ನೀನು. ತಂದೆ ನೋಡಿದ್ರೆ ಸಾಕು ಮಗ ಎಂಥವನು ಅಂತ ಗೊತ್ತಾಗತ್ತೆ. ಇನ್ಮೇಲೆ ನೀನು ಧೈರ್ಯವಾಗಿರಬೇಕು. ಬಿ ಸ್ಟ್ರಾಂಗ್. ಅಂಕಲ್, ನಂದಿನಿ ಹೇಗಿದ್ದಾಳೆ? ನಮ್ಮ ಜೊತೆನೇ ಇದ್ಬಿಡು ಪ್ಲೀಸ್. ನಮ್ಮ ಜೊತೆ ಇದ್ರೆ ಅಟ್ಲೀಸ್ಟ್ ನೀನು ಅದನ್ನು ಮರೆಯೋ ಪ್ರಯತ್ನ ಮಾಡ್ಬೋದು. ನಂದಿನಿ, ಮರೆಯೋ ಅಂತ ನೆನಪಲ್ಲ ಅವ್ರದ್ದು. ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಐಲ್ ಬಿ ಆಲ್ ರೈಟ್. ಆ ಆಶ್ರಮದಲ್ಲಿ ನನ್ನ ಬಾಲ್ಯದ ನೆನಪುಗಳಿದೆ. ನನಗೆ ನಮ್ಮ ಮನೇಲಿದ್ದಷ್ಟೇ ನೆಮ್ಮದಿ, ತೃಪ್ತಿ ಅಲ್ಲಿದೆ. ನಿನಗೆ ಎಲ್ಲಿ ಖುಷಿನೋ ಅಲ್ಲೇ ಇರು. ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಬಾ. ನಮಗೆ ನೀನು ನೋಡಬೇಕು ಅನ್ಸುತ್ತೋ ನಾವು ಬರ್ತೀವಿ. ತಗೊಳ್ಳಿ ಬಸ್ ಅಮೃತಾಂಜನ್. ಅಮೃತಾಂಜನ ಯಾಕೆ? ಸಂಜೆ ಆಯ್ತಲ್ಲ, ಗಂಡಸರು ಬಾಟ್ಲು ಮುಂದೆ, ಹೆಂಗಸರು ಟಿವಿ ಮುಂದೆ. ಅವರು ಕುಡಿದು ಟೈಟ್ ಆದ್ರೆ ಇವ್ರು ನೋಡ್ ಲೂಸ್ ಆಗ್ತಾರೆ. ಸೀರಿಯಲ್ ಸ್ಟಾರ್ಟು. ಸೀರಿಯಲ್ ಒಳಗಡೆ ಅವ್ರು ಕಿತ್ತಾಡಿದ್ರೆ ಅದನ್ನ ನೋಡಕ್ ಇವ್ರು ಕಿತ್ತಾಡ್ತಾರೆ. ರಿಮೋಟ್ ಕೊಡೆ. ನೋಡಿ ಸ್ಟಾರ್ಟ್ ಆಯ್ತು. ಲೇ ತಗೊಂಬರೇ ರಿಮೋಟ. ಏನ್ ನಿಮ್ಮ ಅಪ್ಪ ಟಿವಿ ಕೊಟ್ಟು ಮಾಡ್ಗವನ? ದಿನಾದ ಟಿವಿ ನೋಡಕ್ಕಿಲ್ವಾ? ನಿಂಗೇನು ಹೊಸ್ತಾಗಿ ಹೇಳ್ಬೇಕಾ? ಟಿವಿ ಇರೋದು ಎಲ್ರು ನೋಡಕ್ಕೆ, ನೀನೊಬ್ಳಿಗೆ ಅಲ್ಲ. ನಾನ್ ನೋಡ್ದೆ ಇರುವಾಗ ನೋಡ್ಕೋ. ಯಾರು ಬೇಡ ಅಂದ್ರು? ನಾನ್ ಟಿವಿ ಹಚ್ಚಿದ್ಮೇಲೆ ಟಿವಿ ರಿಮೋಟ್ ಎರಡು ನಂದೇಯ. ನಿನ್ಗೋಗ್ ಬಾಯಿ ಕೊಡಕ್ಕಾಗತ್ತಾ? ಹಿಂಗ್ ಜಗಳ ಆಡೋದಕ್ಕೆ ನಿನ್ನ ಮನೇಲಿ ಹೊರಗಾಕಿರೋದು. ನಿನ್ನೇನ್ ಚೌಕಿಗೆ ಬಿಟ್ಟವ್ರ? ನಿನ್ನೂ ಆಚೆಗೆ ಹಾಕಿರೋದೆ. ನೋಡಿದ್ರಲ್ಲ ಬಸ್, ಡೈಲಿ ಟಾರ್ಚರ್ನ ನಾವು ಅನ್ಭವಿಸ್ಬೇಕು. ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಇಲ್ಲ ಬಸ್ ಇಂಟಾಲರೆನ್ಸು. ನಮ್ಮ ಮನೆಗಳಲ್ಲಿ ಇರೋದು. ಇಂಥ ಘಾಟಿ ಅಮ್ಮಂದ್ರು ಹೆಂಡತಿರ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಿರೋ ಗಂಡಸ್ರ ಮೇಲೆ ಆಗ್ತಿರೋದು ಇಂಟಾಲರೆನ್ಸು. ಈ ಕಡೆ ಅಮ್ಮನ್ಗೂ ಸಪೋರ್ಟ್ ಮಾಡಕ್ಕಾಗದೆ, ಹೆಂಡತಿಗೂ ಸಪೋರ್ಟ್ ಮಾಡಕ್ಕಾಗದೆ, ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಕ್ಕಾಗದೆ ಕನ್ಫ್ಯೂಸ್ ಆಗಿ ಒದ್ದಾಡ್ತಿರ್ತಾರೆ. ಕಡೆಗೊಂದಿನೇ ಅಪ್ಪ ಅಮ್ಮಂದ್ರನ್ನೆಲ್ಲ ಆಶ್ರಮಕ್ಕೆ ಕರ್ಕ ಬಂದ್ಬಿಟ್ಬಿಟ್ಟು ಕೈ ತೊಳ್ಕೊಂಡು ಅವ್ರು ಆರಾಮಾಗಿರ್ತಾರೆ. ಆಚೆ ಹಾಕಿದ್ರು ಆಸ್ತಿ ಪಾಸ್ತಿನಲ್ಲಿ ಇವ್ರು ಅವ್ರ ಹೆಸರಿಗೆ ಬರೆದು ಬಂದಿರ್ತಾರೆ. ಇವ್ರು ಅವ್ರನ್ನ ಬೈಕೊಂಡು ಅವ್ರು ಇವ್ರನ್ನ ಬೈಕೊಂಡು ಜೀವನ ಸಾಗಿಸ್ತಿದ್ದಾರೆ. ನಮ್ಗೆ ಯಾಕೆ ಬಸ್ ಇದೆಲ್ಲ ಬರಲ್ಲ? ಬಸ್ 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 ಬಾಗ್ಲಾಕ್ಬಿಡಿ, ಇನ್ನೊಬ್ರು ಬರ್ಬೇಕು. 10:30 ಆಯ್ತು. ಅವ್ರಿಗೆ ಇವಾಗಲೇ ಬೆಳಕಾಗೋದು. ಹೋಗಿ ಸಿಟಿ ಎಲ್ಲ ರೌಂಡ್ ಹೊಡ್ಕೊಂಡು ಅವ್ರ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡು ಅವ್ರಿಗೊಂದು 90 ನನಗೊಂದು 90 ತಗೊಂಡ್ಬರ್ತಾರೆ. ತುಂಬಾ ಫ್ರೆಂಡ್ಲಿ ಮನುಷ್ಯ. ಹಾಯ್ ಸರ್, ನಿಮ್ ಊಟನ ರೂಮಲ್ಲಿ ಇಟ್ಟಿದ್ದೀನಿ. ಸರಿ, ನಿನ್ 90. ಥ್ಯಾಂಕ್ ಯು. ಇವರು ಹೊಸ್ದಾಗಿ ಬಂದಿದ್ದಾರೆ, ಸಿದ್ಧಾರ್ಥ್ ಅಂತ. ಏನ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆಶ್ರಮಕ್ಕೆ ಬಂದ್ಬಿಟ್ಟಿದ್ದಾರೆ? ಇಷ್ಟು ಬೇಗ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರ? ಮೊಹಮ್ಮದ್ ರಾಫಿ. ಹಲೋ. ನಿಮ್ಗೊಂದು 90? ನೋ ಥ್ಯಾಂಕ್ಸ್. ವಾಟ್ಸಪ್ನಲ್ಲಿ ಒಂದು ಒಳ್ಳೆ ಖಡಕ್ ವಿಡಿಯೋ ಕಳ್ಸಿದನ್ ಕಣ, ತಪ್ಪದೆ ನೋಡು. ಕುಸ್ತಿ ಇದೆ ತಾನೇ? ಮತ್ತೆ ರಫಿ ಸರ್ ಎಲ್ರ ತರ ಅಲ್ಲ ಬಸ್, ತುಂಬಾ ಒಳ್ಳೆಯವರು. ಯಾವ ವಿಷಯದ ಬಗ್ಗೆನೂ ಕಂಪ್ಲೇಂಟ್ ಮಾಡಲ್ಲ. ಮಗ ನೋಡ್ಕೋತಿಲ್ಲ, ಕೊರಗಿಲ್ಲ, ಯಾರ ಹತ್ರನೂ ಕೈ ಚಾಚಿ ದುಡ್ಡು ಕೇಳಲ್ಲ. ಇರೋದ್ರಲ್ಲಿ ಖುಷಿಯಾಗಿರ್ತಾರೆ. ಗುಡ್ ನೈಟ್ ಬಾಸ್, ನಮಗೂ ಪೋಟ್ಗಳ ಟೈಮ್ ಆಯ್ತು. ಅಪ್ಪ, ಮುಂದಿನ ತಿಂಗಳು ನಮ್ಮ ಮನೆ ಗೃಹ ಪ್ರವೇಶ. ಫಸ್ಟ್ ಕಾರ್ಡ್ ನಿನಗೆ ಕೊಡಬೇಕು ಅಂತ ತಂದಿದ್ದೀನಿ. ಪ್ಲೀಸ್ ಗೃಹ ಪ್ರವೇಶಕ್ಕೆ ತಪ್ಪದೆ ಬಾ ಅಪ್ಪ. ನಾನು ಸರ್ವೀಸಲ್ಲಿದ್ದಾಗ ಗೌರ್ಮೆಂಟ್ನವರು ಅಲಾಟ್ ಮಾಡಿ ಸೈಟ್ ಇದು. ಸೈಟ್ ನಂದು, ದುಡ್ಡು ನಂದು, ಮನೆ ನಿಂದು. ಅಪ್ಪನ ಆಶ್ರಮದ ಪಾಲ್ ಮಾಡಿ ನೀನು ಮನೆಯಲ್ಲಿ ಮಜಾ ಮಾಡು. ಬಾಸ್, ಇಂಟಾಲರೆನ್ಸ್ ಮಿಸ್ ಮಾಡದೆ ಬನ್ನಿ ಸರ್. ಬರ್ತೀನಿ ಕೃಷ್ಣ. ಹಾಂ. ಹಲೋ ಸರ್. ಹಲೋ ಅಂಕಲ್. ಹಾಯ್. ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಹೇಳು ಸಿದ್ಧಾರ್ಥ್. ಅಂಕಲ್, ಅಪ್ಪ ಅನ್ಕೊಂಡಿದ್ದ ಎಷ್ಟೋ ವಿಷಯಗಳನ್ನ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಚಾರಿಟೀಸ್. ಈ ವರ್ಷದ ಪ್ರಾಫಿಟ್ಸಲ್ಲಿ 40% ಚಾರಿಟೀಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಗೊಂದು ಮಾತು ಹೇಳಿ ಫಂಡ್ಸ್ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡೆ.
ಯಾಕಂಕಲ್ ಸುಮ್ಮನೆ ಆಗ್ಬಿಟ್ರಿ? ಏನಾಯ್ತು? ಈಗ ನೀನಿರೋ ಪರಿಸ್ಥಿತಿಯಲ್ಲಿ ನಂಗೆ ಹೆಂಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹೇಳದೆ ವಿಧಿ ಇಲ್ಲ. ಒಳ್ಳೇದು ಮಾಡಿದವ್ರಿಗೆಲ್ಲ ಒಳ್ಳೇದಾಗಲ್ಲ ಸಿದ್ಧಾರ್ಥ್. ಸಮಾಜಕ್ಕೆ ಜನಕ್ಕೆ ಸಹಾಯ ಆಗಲಿ ಅಂತ ಅಶೋಕ್ ಪೋಲಿಯೋ ಫಂಡ್ ಮಾಡ್ದ. ಆದರೆ ಅದರಿಂದ ಆಗಿರೋ ಅನಾಹುತಗಳು ಇನ್ನವರೆಗೂ ಇನ್ನೂ ಬಂದಿಲ್ಲ. ಇಡೀ ರಾಜ್ಯ ನಿನ್ನ ತಂದೆನ ದ್ವೇಷಿಸ್ತಾ ಇದೆ. ಜನಗಳು ನಿನ್ನ ತಂದೆನ ವಿರೋಧಿಸ್ತಾ ಇದ್ದಾರೆ. ಅಶೋಕ್ ಫಂಡ್ ಮಾಡಿದ ಲಸಿಕೆಯಲ್ಲಿ ಡೇಂಜರಸ್ ಕೆಮಿಕಲ್ಸ್ ಇತ್ತಂತೆ. ಅದರಿಂದ ಸುಮಾರು ಮಕ್ಕಳು ಅಸ್ವಸ್ಥರಾದರು. ಕೆಲವು ಮಕ್ಕಳು ಸತ್ತು ಹೋದರು. ಪೋಲಿಯೋ ಸ್ಕ್ಯಾಮಿಂದ ಎಕ್ಸ್ ಹೆಲ್ತ್ ಮಿನಿಸ್ಟರ್ ಜೈಲಿಗೆ ಹೋದ. ಅಶೋಕ್ ವಿಚಾರಣೆಗೆ ಕೋರ್ಟ್ ನೋಟಿಸ್ ಬಂತು. ಅದನ್ನು ಹೇಳಬೇಕು ಅನ್ನೋಷ್ಟರಲ್ಲಿ ಅಶೋಕ್ ಅವನು ನಿರಪರಾಧಿ ಅಂತ ನನಗೆ ಗೊತ್ತು. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಕ್ಷ್ಯನೂ ಇಲ್ಲ, ಅವನೂ ಇಲ್ಲ. ಈ ಕೇಸ್ ಹೇಗೆ ಬೇಕಾದರೂ ಟರ್ನ್ ಆಗ್ಬೋದು. ಮಗ ಅಂತ ನಿಮ್ಮ ಮೇಲೆ ಬರೋ ಸಾಧ್ಯತೆಯೂ ಇದೆ. ಚಾನ್ಸ್ ತಗೊಳ್ಳೋದು ಬೇಡ. ನನಗೇನೋ ನೀನು ಆಸ್ಟ್ರೇಲಿಯಾಗೆ ಹೋಗೋದೇ ವಾಸಿ ಅನಿಸುತ್ತೆ. ಹೆದರ್ಕೊಂಡು ಓಡೋಗೋಂಥ ಮಗನೂ ನಾನಲ್ಲ. ಸಮಸ್ಯೆ ಬಂದಾಗ ತಲೆ ತಪ್ಪಿಸ್ಕೊಂತ ಹೇಳ್ಕೊಟ್ಟ ಅಪ್ಪನೂ ಅವರಲ್ಲ. ನನಗೆ ಐಡೆಂಟಿಟಿ ಕೊಟ್ಟಿದ್ದ ಪುಣ್ಯಾತ್ಮನ ಐಡೆಂಟಿಟಿ ಸರಿ ಹೋಗೋವರೆಗೂ ನಾನಿಲ್ಲಿಂದ ಹೋಗಲ್ಲ. ಸಿದ್ಧಾರ್ಥ್, we have to give back something to our country. ಜನರಿಗೆ ನಾವು ಸಹಾಯ ಮಾಡೋಕೆ ಹೊರಟಾಗ 108 ಸಮಸ್ಯೆ ಬರುತ್ತೆ. ಆಗ ದಾರಿ ಚೇಂಜ್ ಮಾಡಬೇಕು, ಗುರಿನಲ್ಲ. ಪೋಲಿಯೋ ಹಗರಣದಿಂದ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯದಲ್ಲಿ ಮತ್ತೊಮ್ಮೆ ಏರುಪೇರು. ಇದು ಲಸಿಕೆಯಲ್ಲಿದ್ದಂಥ ಕೆಮಿಕಲ್ಸ್ನ ಸೈಡ್ ಎಫೆಕ್ಟ್ಸ್ ಎಂದು ಹೇಳಲಾಗ್ತಿದೆ. ಇಮಿಡಿಯೇಟ್ ಆಗಿ ಆ ವ್ಯಾಕ್ಸಿನ್ ಬೇಕು. ಅದು ನಮ್ಮ ಹಾಸ್ಪಿಟಲ್ ಇಲ್ಲ. ಇಟ್ಸ್ ಕಾಸ್ಟ್ಲಿ. ಹೊರಗಡೆಯಿಂದ ತರಿಸಿ ಡಾಕ್ಟರ್. ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಫಂಡ್ಸ್ ಟ್ರಾನ್ಸ್ಫರ್ ಮಾಡಿ ಬೇಗ. ಹಾಂ, ಸರ್. ಸರ್, ಯಾಕೆ ಟೆನ್ಷನ್ ಇದ್ದೀರಾ? ನಿಮಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದಾರಾ ಇಲ್ಲಿ? ಅಥವಾ ನಿಮ್ಮ ಮನೆ ಮಕ್ಕಳು, ಮನೆಯವರು ಯಾರಾದರೂ? ನನಗೆ ಸಂಬಂಧಪಟ್ಟವರಿಗೆ ತೊಂದರೆ ಆಗಿಲ್ಲ, ಆದರೆ ನನಗೆ ಸಂಬಂಧಪಟ್ಟವರಿಂದ ತೊಂದರೆ ಆಗಿರೋದು. ಈ ಪೋಲಿಯೋ ಸ್ಕ್ಯಾಮ್ ಮಾಡಿರೋದು ಈಗ ಹೆಲ್ತ್ ಮಿನಿಸ್ಟರ್ ಆಗ್ತಿರೋ ಜಗನ್ನಾಥ್, ನನ್ನ ಮಗ. ಹೆಲ್ತ್ ಮಿನಿಸ್ಟರ್ ಆಗೋಕ್ಕೆ ಇಬ್ಬರ ನಡುವೆ ಪೈಪೋಟಿ ಇತ್ತು. ಹೈಕಮಾಂಡ್ ಶ್ರೀಧರ್ನ ಸೆಲೆಕ್ಟ್ ಮಾಡಿತು. ಮಿನಿಸ್ಟ್ರಿನ ನಂಬಿ 200 ಕೋಟಿ ವರ್ತ್ ಪ್ರಾಜೆಕ್ಟ್ ಸೈನ್ ಮಾಡಿದ್ದ ಜಗನ್ನಾಥ್ NRI ಅಶೋಕ್ ಮತ್ತು ಶ್ರೀಧರ್ ಹಮ್ಮಿಕೊಂಡಿದ್ದ ಪೋಲಿಯೋ ಕಾರ್ಯಕ್ರಮನ ಹಾಳು ಮಾಡೋದು ಪ್ಲಾನ್ ಮಾಡಿದ. ನಾನೊಬ್ಬ ಜರ್ನಲಿಸ್ಟು. ಪೋಲಿಯೋ ಲಸಿಕೆ ಎಕ್ಸ್ಚೇಂಜ್ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಸಿಕ್ತು. ಸ್ಟಿಂಗ್ ಆಪರೇಷನ್ ಮಾಡ್ತಿದ್ದಾಗ ಒಂದು ಗ್ಯಾಂಗ್ ನನ್ನ ಅಟ್ಯಾಕ್ ಮಾಡಿ ಕೊಲ್ಲಕ್ಕೆ ಬರ್ತಿದ್ದೆ ಸರ್. ಇದರ ಹಿಂದೆ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಸರ್. ಈ ಕ್ಯಾಮ್ರಾ ನನ್ನ ಹತ್ರ ಇದ್ರೆ ತುಂಬಾ ಡೇಂಜರು. ಹೇಗಾದ್ರೂ ಮಾಡಿ ಇದನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ ಸರ್, ಪ್ಲೀಸ್ ಸರ್. ಜಗನ್ನಾಥ್ ಮಕ್ಕಳ ಜೀವಾನು ಲೆಕ್ಕಿಸದೇ ಇರೋ ರಾಕ್ಷಸನಾದ. ಜಗನ್ನಾಥ್ ನನಗೆ ಸಿಕ್ಕಿದ ಕ್ಯಾಮರಾ ಫುಟೇಜ್ ಇಟ್ಕೊಂಡು ನಾನು ಅವನಿಗೆ ಸರೆಂಡರ್ ಆಗುವಂತ ಹೆದರಿಸಿದೆ. ಆದರೆ ಅವನು ನನ್ನೇ ಹೆದರಿಸಿ ನನ್ನ ಕಣ್ಮುಂದೇನೆ ಆ ಇನ್ಸ್ಪೆಕ್ಟರ್ ಕೈಯಲ್ಲಿ ಆ ಜರ್ನಲಿಸ್ಟ್ ಅನ್ನ ಸಾಯಿಸಿದ. ಅಲ್ಲಿಂದ ಆ ಸಾಕ್ಷಿಯನ್ನು ತಗೊಂಡು ಮೀಡಿಯಾಗೆ ತಲುಪಿಸೋಣ ಅಂತ ಹೋದೆ. ಅಲ್ಲಿ ಅವನ ಕಡೆಯವರು ಆಗಲೇ ಇದ್ರು. ಲಾ ಅಂಡ್ ಆರ್ಡರ್ ಮೂಲಕ ಅನಾಹುತಾನ ತಡೆಯೋಕೆ ಪೊಲೀಸ್ ಕಮಿಷನರ್ ಹತ್ರ ಹೋದೆ. ಅಲ್ಲಿ ನನ್ನೊಬ್ಬನಿಂದ ಔಷಧಿಗಳ ಸರ್ಕ್ಯುಲೇಷನ್ ತಡೆಯೋಕ್ಕಾಗಲ್ಲ ಅಂತ ಗೊತ್ತಾಗಿ ಹೆಲ್ತ್ ಮಿನಿಸ್ಟರ್ ಪೋಲಿಯೋ ಚಾಲನೆ ಕೊಡೋ ಬೂತ್ ಹತ್ರ ಬಂದೆ. ನನ್ನ ಎಲ್ಲ ಪ್ರಯತ್ನಗಳು ಸೋತು. ಆ ಅನ್ಯಾಯನ ತಡೆಯೋಕ್ಕೂ ಆಗಲಿಲ್ಲ, ಅದರ ವಿರುದ್ಧ ಧ್ವನಿ ಎತ್ತೋಕ್ಕೂ ಆಗಲಿಲ್ಲ. ಅಧಿಕಾರಕ್ಕೋಸ್ಕರ ಅಮಾಯಕ ಬಡ ಮಕ್ಕಳನ್ನ ಸಾಯಿಸಿದ. ಆದರೆ ಈ ಹಗರಣದ ಸಾಕ್ಷಿನ ಸಾಯಿಸೋಕ್ಕಾಗಲಿಲ್ಲ. ನನ್ನ ಹಾರ್ಡ್ ಡಿಸ್ಕ್ನಲ್ಲಿ ಸೇಫ್ ಆಗಿದೆ. ಸಾಕ್ಷಿ ಇದ್ದರೂ ಅವರೆಲ್ಲರ ಪರವಾಗಿ ಮಾತಾಡೋಕೆ ಯಾರೂ ಇಲ್ಲ. ನಾನಿದ್ದೀನಿ ಸರ್, NRI ಅಶೋಕ್ ಮಗ ಸಿದ್ಧಾರ್ಥ್. ಇಷ್ಟು ದಿನ ಈ ಸಾಕ್ಷಿಗೋಸ್ಕರನೇ ಹುಡುಕ್ತಾ ಇದ್ದೆ. ನನ್ನ ತಂದೆ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕೆ ಇಷ್ಟು ಸಾಕು. ನಿನ್ನ ತಂದೆ ಏನೋ ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ, ಆದರೆ ಆ ಮಕ್ಕಳ ಗತಿ? ಈ ಸಾಕ್ಷಿಯಿಂದ ನನ್ನ ಮಗ ಜೈಲಿಗೇನೋ ಹೋಗ್ತಾನೆ, ಆದರೆ 6 ತಿಂಗಳಲ್ಲಿ ಹೊರಗೆ ಬರ್ತಾನೆ. ಪೊಲಿಟಿಕಲ್ ಪವರ್. ನೋ, ಆ ಮಕ್ಕಳು ಅವರ ತಂದೆ ತಾಯಿ ಪಟ್ಟಿರೋ ನೋವು ಏನು ಅನ್ನೋದು ಅವನಿಗೆ ಗೊತ್ತಾಗಬೇಕು. ಅವನ ತಪ್ಪನ್ನು ಅವನು ಒಪ್ಕೋಬೇಕು. ಅವನಿಗೆ ಶಿಕ್ಷೆ ಆಗಬೇಕು. ಇದು ಬರೀ ನಿನ್ನ ಸಮಸ್ಯೆ ಅಲ್ಲ ಸಿದ್ಧಾರ್ಥ್, ಜನಗಳ ಸಮಸ್ಯೆ. ಜನಗಳಿಗೋಸ್ಕರ ನೀನು ಹೋರಾಡಲೇಬೇಕು.